ಸೂರ್ಯಾಂಶು, ಅವನೇ ನನ್ನ ಪ್ರತಿಸ್ಪರ್ಧಿ ವಿರೂಪಾಕ್ಷ ಶಾಸ್ತ್ರಿ. ಚಂದ್ರಧರ, ಇವ್ರು ಯಾರೋ ನಾವು ಬರೋದಕ್ಕಿಂತ ಮುಂಚೆನೇ ಬಂದು ಮಾತುಕತೆ ಮುಗಿಸ್ಕೊಂಡು ಹೋಗ್ತಾ ಇರೋಂತೆ. ಆ ಹುಡುಗ ನೋಡಿದ್ರೆ ಮದುವೆ ಗಂಡಿದ್ದಾಗೆ ಇದ್ದಾನೆ. ಏನಾದರೂ ನೆಂಟಸ್ಗೆ ಬೆಳೆಸೋದಕ್ಕೆ ಬಂದಿರ್ಬೋದಾ? ಇದಕ್ಕೆ ನಾನು ಉತ್ತರ ಕೊಡ್ಬೇಕಾ? ಮನೆಯಿಂದ ಬಿಡ್ಬೇಕಾದ್ರೆ ಹೇಳಿರ್ಲಿಲ್ವಾ ಈ ರೀತಿ ಅಸಂಬದ್ಧ ಪ್ರಶ್ನೆಗಳಿಗೆ ನನ್ನ ಹತ್ರ ಉತ್ತರ ಸಿಗಲ್ಲ ಅಂತ? ಇವನು ತನ್ನ ಮಗನಿಗೆ ಜಾಜಿನ ತಂದ್ಕೋಬೇಕು ಅಂದ್ಕೊಂಡಿದ್ದ. ಆದರೆ ನಾನು ಇವನ್ಗಿಂತ ಮುಂಚೆ ನಿನ್ನನ್ನು ಕರೆಸಿ ಈ ಕೆಲಸನ ನನ್ನ ಕಡೆ ಮಾಡಿಕೊಂಡೆ. ಇವನ ನಿಮ್ಮ ಪ್ರತಿಸ್ಪರ್ಧಿ ಅಂದರೆ ನನಗೂ ಪ್ರತಿಸ್ಪರ್ಧಿನೇ. ವಾಪಸ್ ಹೋಗೋಣ. ಚಂದ್ರಧರ, ನೀವು ಈಗ ನನ್ನನ್ನು ಮುಜುಗರ ಮಾಡಬಾರ್ದು. ಹೇಳೋಣ ಎಲ್ಲ ನಾನು ನಿನಗೆ ವಿವರವಾಗಿ ಹೇಳ್ತೀನಿ. ಮೊದಲು ನೀನು ಒಳಗಡೆ ಬಾ. ಸರಿ. ಯಾಕೆ ಹಾಗಂತೀಯ ಸೂರ್ಯಾಂಶ? ನೀನು ನನ್ನ ಶಿಷ್ಯನಲ್ಲ, ನನ್ನ ಸಹೋದರ. ಸಹೋದರರಲ್ಲಿ ಮುಜುಗರದ ಮಾತ್ಯಾಕೆ? ಗೊತ್ತು ಗುರುಗಳೇ, ನೀವು ನನ್ನ ತಮ್ಮ ಅಂತಾನೆ ಭಾವಿಸಿದ್ದೀರಿ. ಅಷ್ಟೇ ಅಲ್ಲ, ತಂದೆ ತಾಯಿ ಗೆಳೆಯ ಎಲ್ಲವೂ ನೀವೇ ಗುರುಗಳೇ. ಎಲ್ಲೋ ತೊಟ್ಟಿಲಿ ಅನಾಥವಾಗಿ ಬಿದ್ದಿದ್ದ ನನ್ನನ್ನು ತಂದು ಸಾಕಿದ್ರಿ, ಬೆಳೆಸಿದ್ರಿ. ಅನ್ನ, ಆಹಾರ, ಇರೋದಕ್ಕೊಂದು ಸೂರು, ಸಾಲದಕ್ಕೆ ಹೆಸರು, ವಿದ್ಯೆ ಎಲ್ಲವೂ ಕೊಟ್ರಿ. ಇದೆಲ್ಲವೂ ನನ್ನ ಯೋಗ್ಯತೆಗೆ ಮೀರಿದ್ದು ಗುರುಗಳೇ. ಅವತ್ತು ನಾನು ನಿಮ್ಮ ಕೈಗೆ ಸಿಗದೆ ಹೋಗಿದ್ರೆ ಬಹುಶಃ ಬೀದಿ ನಾಯಿಗಳಿಗೆ ಭರ್ಜರಿ ಔತಣ ಆಗೋಗ್ತಿದ್ದೆ. ಆದರೆ ಹಾಗಾಗಲಿಲ್ಲ. ಸಾವಿನ ಮಡ್ಲಲ್ಲಿ ಮಲಗಿದ್ದ ನನಗೆ ಬದುಕೊಟ್ರಿ, ಸಾಕಿದ್ರಿ, ಸಲಹಿದ್ರಿ. ಹೆತ್ತ ತಾಯಿನೇ ಮಾಡ್ದಿದ್ದ ಕೆಲಸನ ನೀವು ಮಾಡಿದ್ರಿ. ಸಾಮಾನ್ಯವಾಗಿ ಶಿಷ್ಯರು ಗುರುಗಳ ಸೇವೆ ಮಾಡ್ತಾರೆ, ಆದರೆ ನೀವು ಗುರುಗಳಾಗಿ ಈ ಶಿಷ್ಯನ ಸೇವೆ ಮಾಡಿದ್ರಿ. ಈ ಬದುಕು ನೀವು ಕೊಟ್ಟ ಭಿಕ್ಷೆ ಗುರುಗಳೇ. ಇದರಿಂದ ನಿಮ್ಗೆ ಉಪಯೋಗ ಆಗತ್ತೆ ಅಂದರೆ ಅದು ನನ್ನ ಪುಣ್ಯ. ಅದಕ್ಕೆ ನಿಮ್ಮ ಕರೆ ಬಂದ ಕೂಡಲೇ ಉಟ್ಟು ಬಟ್ಟೆಲೆ ಎದ್ದು ಬಂದ್ಬಿಟ್ಟೆ. ಸೂರ್ಯಾಂಶು, ಇದ್ಯಾವುದನ್ನು ನಾನು ನಿನ್ನ ಉಪಕಾರಕ್ಕೋಸ್ಕರ ಮಾಡಲಿಲ್ಲ, ನನ್ನ ಆತ್ಮತೃಪ್ತಿಗೋಸ್ಕರ ಮಾಡಿದೆ. ಯಾವ ಜನ್ಮದಲ್ಲಿ ನೀನು ನನ್ನ ಮಗನಾಗಿ ಹುಟ್ಟಿದೆಯೋ ಗೊತ್ತಿಲ್ಲ,
ಜಗತ್ತಿಗೆಲ್ಲ ಈ ಕಡ್ಕಿ ದುಷ್ಟ ಒರಟ. ಆದರೆ ಕಡ್ಕಿ ಒಳಗಿನ ಮೃದುತ್ವದ ಬೇರು ನೀನು ಬಂದಿಯಲ್ಲ, ಅದೇ ಸಂತೋಷ ನನಗೆ. ಇಡೀ ಊರಿನ ಸಮಸ್ತ ಆಡಳಿತ ನಿನ್ನ ಕೈಯಲ್ಲಿದೆ. ಅಷ್ಟು ಜನಕ್ಕೆ ನೀನು ಒಡೆಯ ಅನ್ಸ್ಕೊಂಡಿದೀಯ. ಈ ಕಾಲರುದ್ರ ಸಿದ್ದೇಶ್ವರ ಕಡ್ಕಿಗೋಸ್ಕರ ಎಲ್ಲವನ್ನು ಬದಿಕೊತ್ತು ಬಂದಿಯಲ್ಲ, ನನಗಷ್ಟು ಸಾಕು. ನಿಮ್ಗೋಸ್ಕರ ಊರು ಕೇರಿ ಏನೋ ನನ್ನ ಪ್ರಾಣನೇ ಬಿಡ್ತೀನಿ. ಹೌದೌದು, ಪ್ರಾಣ ಬಿಟ್ಬಿಡ್ತಾರೆ. ಎಲ್ಲ ಬಾಯಿ ಮಾತಲ್ಲಿ ಹೇಳೋದಷ್ಟೇ. ನಿಜವಾಗ್ಲೂ ಅಂತ ಸಂದರ್ಭ ಬಂದ್ರೆ ಎಲ್ಲರೂ ಓಡೋಗ್ಬಿಡ್ತಾರೆ. ಮಣಿಕಂಠ, ಅವನ ಬಗ್ಗೆ ಪ್ರಶ್ನೆ ಮಾಡುವಷ್ಟು ಆಡುವಷ್ಟು ಬೆಳೆದು ಬಿಟ್ಟಿದ್ಯಾ ನೀನು? ಇಲ್ಲ ಇಲ್ಲ, ಇನ್ನೊಂದು ಅವನ ಬಗ್ಗೆ ಕೆಟ್ಟ ಮಾತು ನಿನ್ನ ಬಾಯಲ್ಲಿ ಬಂದ್ರೆ ನಿಂತಲ್ಲೇ ಬೂದಿ ಆಗೋಗ್ಬಿಡ್ತೀಯ. ಇಲ್ಲ ಗುರುಗಳೇ. ಬನ್ನಿ ಕೂತ್ಕೊಳ್ಳಿ. ವಿರೂಪಾಕ್ಷ, ಏನು ತಗೋತೀಯ? ಕಾಫಿ, ಹಾಲು? ಬೇಡ, ಸದ್ಯಕ್ಕೇನು ಬೇಡ. ಅಲ್ಲ, ಬರದೇ ಬಂದಿದ್ದೀಯಾ, ಏನಾದರೂ ತಗೊಳ್ಳೋದು ವಾಡಿಕೆ. ಅಪರೂಪಕ್ಕೆ ಮನೆಗೆ ಬಂದು ಹೀಗಂದ್ರೆ ಹೇಗೆ? ರಾಜಲಕ್ಷ್ಮಿ, ಇದನ್ನೆಲ್ಲ ನೋಡ್ತಿದ್ರೆ ನಮಗಿಂತ ಮುಂಚೆ ಅವ್ರು ಯಾರೋ ಬಂದು ಮದುವೆ ಪ್ರಸ್ತಾಪ ಮಾಡಿ ಹೋದಾಗಿದೆ. ಅಂದಮೇಲೆ ನಾನೀಗ ಜಾಜಿನ ಕೊಡ್ತೀರಾ ಅಂತ ಕೇಳಿದ್ರೆ ಉಪಯೋಗ ಇಲ್ಲ, ಮರ್ಯಾದೆನೂ ಇದೆ. ಇದಕ್ಕೆ ಬೇರೆ ಏನಾದರೂ ದಾರಿ ಕಂಡುಹಿಡಿಬೇಕು. ಕಳೆದ 3 ದಿನಗಳಿಂದ ಅಮ್ಮನವರು ನನ್ನ ಕನಸಿನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ನಮ್ಮನೆ ವಿಚಾರವಾಗಿ? ಹೌದು ರಾಜಲಕ್ಷ್ಮಿಯವರೇ, ಯಾವುದೇ ಕಾರಣಕ್ಕೂ ಜಾಜಿ ಸಂಬಂಧನ ಚಕ್ರಾಪುರಿ ಬಿಟ್ಟು ಬೇರೆ ಎಲ್ಲೂ ಬೆಳೆಸಬಾರದು. ಕೊನೆಯವರೆಗೂ ಅವಳು ಚಕ್ರಾಪುರಿಯ ಮಗಳಾಗಿಯೇ ಉಳ್ಕೋಬೇಕು. ಇದಕ್ಕೆ ಬೇರೆ ಏನು ಪರಿಹಾರ ಇಲ್ಲ. ಸಂಕಲ್ಪ ಮುರಿದವ್ರಿಗೆ ಶಿಕ್ಷೆ ತಪ್ಪಿದ್ದಲ್ಲ.